ಶಾಂತಿ. ಮುರಳಿಯ ದಿನಾಂಕ 24/3/2026. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಒಬ್ಬ ತಂದೆಯ ಮತದಂತೆ ನಡೆಯಬೇಕು. ಯಾವುದೇ ಡಿಸ್ಸರ್ವಿಸ್ ಮಾಡಬಾರದು. ಪ್ರಶ್ನೆ: ಎಂತಹ ಮಕ್ಕಳಿಗೆ ಮಾಯೆ ಜೋರಾಗಿ ತನ್ನ ಪ್ರಭಾವ ಬೀರುತ್ತದೆ? ದೊಡ್ಡ ಗುರಿ ಯಾವುದಾಗಿದೆ? ಉತ್ತರ: ಯಾವ ಮಕ್ಕಳು ದೇಹಾಭಿಮಾನದಲ್ಲಿ ಇರುತ್ತಾರೆ ಅವರಿಗೆ ಮಾಯೆ ಜೋರಾಗಿ ತನ್ನ ಪ್ರಭಾವ ಹಾಕುತ್ತದೆ. ನಂತರ ನಾಮರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ದೇಹಾಭಿಮಾನ ಬಂತು ಮತ್ತು ಪೆಟ್ಟು ಬಿತ್ತು. ಇದರಿಂದ ಪದವಿ ಭ್ರಷ್ಟವಾಗುವುದು. ದೇಹಾಭಿಮಾನ ಮುರಿಯುವುದು ಎಲ್ಲದಕ್ಕಿಂತ ದೊಡ್ಡ ಗುರಿಯಾಗಿದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಆಗಿರಿ. ಹೀಗೆ ತಂದೆ ವಿಧೇಯ ಸೇವಾದಾರಿಯಾಗಿದ್ದಾರೆ. ಎಷ್ಟು ನಿರಹಂಕಾರಿಯಾಗಿದ್ದಾರೆ ಹಾಗೆ ನಿರಹಂಕಾರಿಯಾಗಿರಿ. ಯಾವುದೇ ಅಹಂಕಾರ ಇರಬಾರದು. ಗೀತೆ: ತಂದೆ ನನ್ನಿಂದ ಎಂದಿಗೂ ದೂರವಿರುವುದಿಲ್ಲ. ಓಂ ಶಾಂತಿ. ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಮಕ್ಕಳು ಹೇಳ್ತೀರಾ, ನಾವು ಬಾಬರವ್ರಿಗೆ ಮಕ್ಕಳಾಗಿದ್ವಿ, ಬಾಬಾ ನಮ್ಮವರಾಗಿದ್ದರು. ಯಾವಾಗ ಮೂಲವತನದಲ್ಲಿದ್ವಿ ಆಗ. ತಾವು ಮಕ್ಕಳಿಗೆ ಜ್ಞಾನ ಅಂತೂ ಒಳ್ಳೆಯ ರೀತಿ ಸಿಕ್ಕಿದೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಚಕ್ರ ಸುತ್ತಿದ್ದೇವೆ. ಈಗ ಪುನಃ ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಅವರು ಬಂದಿದ್ದಾರೆ ರಾಜಯೋಗವನ್ನು ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು. ಕಲ್ಪದ ಮೊದಲಿನಂತೆ ತಂದೆ ಬಂದಿದ್ದಾರೆ. ಈಗ ಬಾಬಾ ಹೇಳುತ್ತಾರೆ, ಏ ಮಕ್ಕಳೇ ಅಂದಾಗ ಮಕ್ಕಳಾಗಿ ಇಲ್ಲಿ ಮಧುಬನದಲ್ಲಿಯೇ ಕುಳಿತುಕೊಳ್ಳಬಾರದು. ತಾವು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ. ಕಮಲದ ಹೂವು ನೀರಿನಲ್ಲಿ ಇರುತ್ತದೆ, ಆದರೆ ನೀರಿನಿಂದ ಮೇಲೆ ಇರುತ್ತದೆ. ಅದರ ಮೇಲೆ ನೀರು ಸಹ ಹಿಡಿಯುವುದಿಲ್ಲ. ಬಾಬಾ ಹೇಳುತ್ತಾರೆ, ನೀವು ಇರಬೇಕು ಮನೆಯಲ್ಲಿ, ಕೇವಲ ಪವಿತ್ರರಾಗಿ ಇರಬೇಕು. ಇದು ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರನ್ನೂ ಪಾವನ ಮಾಡಲು ನಾನು ಬಂದಿದ್ದೇನೆ. ಪತಿತ ಪಾವನ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಅವರ ವಿನಃ ಯಾರೂ ಸಹ ಪಾವನರನ್ನಾಗಿ ಮಾಡಲಾಗುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಅರ್ಧ ಕಲ್ಪದಿಂದ ನಾವು ಮೆಟ್ಟಿಲು ಇಳಿಯುತ್ತಾ ಬಂದಿದ್ದೇವೆ. ಅವಶ್ಯವಾಗಿ ತಾವು 84 ಜನ್ಮಗಳನ್ನು ಪೂರ್ಣ ಮಾಡುತ್ತೀರಾ. ಅನಂತರ 84 ಜನ್ಮ ಪೂರ್ಣ ಮಾಡಿ ಯಾವಾಗ ಜಡೀಭೂತ ಅವಸ್ಥೆಯನ್ನು ಹೊಂದುತ್ತೀರಾ ಆಗ ನಾನು ಬರಬೇಕಾಗುವುದು. ಮಧ್ಯದಲ್ಲಿ ಬೇರೆ ಯಾರೂ ಸಹ ಪತಿತರಿಂದ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಯಾರೂ ಸಹ ತಂದೆ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ. ಡ್ರಾಮಾನುಸಾರವಾಗಿ ಎಲ್ಲರೂ ಕಲಿಯುಗದಲ್ಲಿ ಪತಿತರು ತಮೋಪ್ರಧಾನರು ಆಗಲೇಬೇಕಾಗುವುದು. ತಂದೆಯೇ ಬಂದು ಎಲ್ಲರನ್ನೂ ಪಾವನ ಮಾಡಿ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಾವು ತಂದೆಯಿಂದ ಸುಖಧಾಮದ ಆಸ್ತಿ ಪಡೆಯುತ್ತೀರಾ. ಸತ್ಯಯುಗದಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಈಗ ತಾವು ಬದುಕಿದ್ದಂತೆಯೇ ತಂದೆಗೆ ಮಕ್ಕಳಾಗಿದ್ದೀರಾ. ತಂದೆ ಹೇಳುತ್ತಾರೆ, ತಾವು ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕು. ಬಾಬಾ ಎಂದಿಗೂ ಯಾರಿಗೂ ಈ ರೀತಿ ಹೇಳೋದಿಲ್ಲ, ಮನೆ ಮಠ ಬಿಟ್ಟು ಬನ್ನಿ ಎಂದು. ಇಲ್ಲ, ಹೇಳಲ್ಲ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಅಂತಿಮ ಜನ್ಮ ಪವಿತ್ರರಾಗಬೇಕು. ಬಾಬಾ ಎಂದಾದರೂ ಹೇಳಿದ್ದಾರೆ ನೀವು ಮನೆ ಮಠ ಬಿಟ್ಟು ಬನ್ನಿ ಇಲ್ಲಿ ಅಂತ? ಇಲ್ಲ ಅಲ್ವಾ? ತಾವು ಈಶ್ವರೀಯ ಸೇವಾರ್ಥವಾಗಿ ತಾವೇ ಬಿಟ್ಟು ಬಂದು ಯಾರು ಸಮರ್ಪಿತ ಇದ್ದಾರೆ ಅವ್ರಿಗೂ ಬಾಬಾ ಏನೋ ಹೇಳಿಲ್ಲ. ನಾವು ನಮ್ಮ ಭಾಗ್ಯ ರೂಪಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋದಕ್ಕೋಸ್ಕರ ಸಮರ್ಪಿತ ಆಗಿರುವಂತಹದ್ದು. ಕೆಲವು ಮಕ್ಕಳು ಗೃಹಸ್ಥದಲ್ಲಿದ್ದರೂ ಈಶ್ವರೀಯ ಸರ್ವಿಸ್ ಮಾಡುತ್ತಾರೆ. ಬಾಬಾ ಏನೂ ಬಿಡಿಸೋದಿಲ್ಲ, ಯಾರನ್ನು ಮನೆ ಬಿಡಿಸೋದಿಲ್ಲ. ಬಾಬಾ ಯಾರಿಗೂ ಬಿಡಿಸಲ್ಲ. ತಮಗೆ ತಾವೇ ಸರ್ವಿಸ್ಗೆ ಬರ್ತೀರಾ, ಸರ್ವಿಸ್ ಮಾಡಲಿಕ್ಕೆ ತಯಾರಾಗಿ ಬರ್ತೀರಾ. ಬಾಬಾ ಯಾರಿಗೂ ಬಿಡಿಸೋದಿಲ್ಲ. ತಮ್ಮ ಲೌಕಿಕ ತಂದೆ ವಿವಾಹ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ, ವಿವಾಹ ಮಾಡ್ತೀನಿ ಅಂತ ಹೇಳ್ತಾರೆ. ತಾವು ಮಾಡ್ಕೊಳ್ಳೋದಿಲ್ಲ. ಏಕೆಂದರೆ ತಮಗೆ ಗೊತ್ತು ಈಗ ಮೃತ್ಯುಲೋಕದ ಅಂತ್ಯ, ಶಾದಿ ಬರ್ಬಾದಿ ಆಗತ್ತೆ. ಮತ್ತು ನಾವು ಪಾವನರು ಹೇಗಾಗೋದು?
ಅಂದಾಗ ನಾವು ಯಾಕೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬಾರದೆಂದು ತಾವೇ ಬರ್ತೀರಾ. ಮಕ್ಕಳು ಬಯಸ್ತೀರ ರಾಮರಾಜ್ಯ ತಯಾರಾಗಬೇಕೆಂದು. ಎಲ್ಲರೂ ಕರೀತಾರೆ ಏ ಪತಿತ ಪಾವನ ಸೀತಾರಾಮ್ ಬನ್ನಿ ಎಂದು. ಏ ರಾಮ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ಬನ್ನಿ ಹೇಳ್ತಾರಲ್ವ. ಆದರೆ ಏನು ತಿಳ್ಕೊಳ್ಳೋದಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ಈ ಸಮಯದ ಸುಖ ಏನಿದೆ ಕಾಗವಿಷ್ಟ ಸಮಾನ ಎಂದು. ಅವಶ್ಯವಾಗಿ ಅದೇ ರೀತಿ ಇದೆ. ಇಲ್ಲಿ ಸುಖ ಅಂತೂ ಇಲ್ಲವೇ ಇಲ್ಲ ಹೇಳ್ತಿರ್ತಾರೆ, ಆದರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಂದೆ ದುಃಖಕ್ಕೋಸ್ಕರ ಸೃಷ್ಟಿಯನ್ನು ರಚಿಸಿಲ್ಲ. ತಂದೆ ಹೇಳುತ್ತಾರೆ ಏನು ತಾವು ಮರೆತು ಬಿಟ್ಟಿದ್ದೀರಾ, ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಅಲ್ಲಿ ಕಂಸ ಅವರೆಲ್ಲ ಎಲ್ಲಿಂದ ಬರ್ತಾರೆ. ಈಗ ಬೇಹದ್ದಿನ ತಂದೆ ಏನು ತಿಳಿಸುತ್ತಾರೆ, ಅವರ ಮತದಂತೆ ನಡೆಯಬೇಕು. ತಮ್ಮ ಮನ್ಮತದಂತೆ ನಡೆಯುವುದರಿಂದ ಬರ್ಬಾದಿ ಮಾಡಿಕೊಳ್ತೀರಾ. ಆಶ್ಚರ್ಯವಾಗಿ ಕೆಲವರು ಕೇಳ್ತಾರೆ, ಹೇಳ್ತಾರೆ, ಮತ್ತು ಬಿಟ್ಟು ಹೋಗ್ತಾರೆ. ಟ್ರೇಟರ್ಸು ಬಾಬನಿಗೆ ನಿಂದಕರಾಗಿಬಿಡುತ್ತಾರೆ. ಎಷ್ಟೊಂದು ಜನ ಹೋಗಿ ಡಿಸ್ಸರ್ವಿಸ್ ಮಾಡ್ತಾರೆ. ಅವ್ರ ಗತಿ ಏನಾಗತ್ತೆ ಅಂತಾರೆ ಬಾಬಾ. ವಜ್ರ ಸಮಾನ ಜೀವನವನ್ನು ಬದಲಾಯಿಸ್ಕೊಂಡು ಕವಡೆಗಳ ಸಮಾನ ಮಾಡ್ಕೊಂಡ್ಬಿಡ್ತಾರೆ. ಅಂತಿಮದಲ್ಲಿ ನಿಮಗೆ ನಿಮ್ಮ ಸಾಕ್ಷಾತ್ಕಾರವಾಗುವುದು. ಅಂತಹ ನಡತೆಯ ಕಾರಣದಿಂದಾಗಿ ಈ ಪದವಿಯನ್ನು ಪಡೆದೆವೆಂದು. ಇಲ್ಲಂತೂ ನೀವು ಯಾವುದೇ ಪಾಪವನ್ನು ಮಾಡಬಾರದು, ಏಕೆಂದರೆ ತಾವು ಪುಣ್ಯ ಆತ್ಮ ಆಗುತ್ತೀರಾ. ಪಾಪ ಒಂದು ಪಾಪ ಮಾಡಿದ್ರೆ 100%, 100% ಶಿಕ್ಷೆ ಆಗುವುದು. ಬಲೆ ಸ್ವರ್ಗದಲ್ಲಂತೂ ಬರ್ತಾರೆ, ಆದರೆ ಬಿಲ್ಕುಲ್ ಕಡಿಮೆ ಪದವಿ ಇರುವುದು. ಇಲ್ಲಿ ತಾವು ರಾಜಯೋಗವನ್ನು ಕಲಿಯಲು ಬಂದಿದ್ದೀರಾ, ಮತ್ತು ಪ್ರಜೆಗಳಾಗ್ಬಿಡ್ತೀರಾ. ಪದವಿಯಲ್ಲಂತೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಇದನ್ನು ತಿಳಿಸಲಾಗಿದೆ. ಯಜ್ಞದಲ್ಲಿ ಏನೇ ಕೊಡ್ತೀರಾ ಮತ್ತು ವಾಪಸ್ ತಗೊಂಡ್ಬಿಡ್ತೀರಾ ಅಂದರೆ ಚಂಡಾಳರ ಜನ್ಮ ಸಿಗುವುದು. ಬಾಬನ ಕಾರ್ಯದಲ್ಲಿ ಏನಾದರೂ ಕೊಟ್ಟು ವಾಪಸ್ ತೆಗೆದುಕೊಂಡರೆ ಚಂಡಾಳರ ಜನ್ಮ ಸಿಗುವುದು. ಕೆಲವು ಮಕ್ಕಳು ನಡತೆಯ ಆ ರೀತಿ ನಡೀತಾರೆ, ಪದವಿಯೇ ಕಡಿಮೆ ಆಗಿಬಿಡತ್ತೆ. ಬಾಬಾ ತಿಳಿಸುತ್ತಾರೆ ಅಂತಹ ಕರ್ಮವನ್ನು ಮಾಡಬೇಡಿ. ರಾಜ ರಾಣಿಗೆ ಬದಲಾಗಿ ಪ್ರಜೆಗಳಲ್ಲಿಯೂ ಸಹ ಕಡಿಮೆ ಪದವಿ ಸಿಗುವಂತೆ. ಯಜ್ಞದಲ್ಲಿ ಸ್ವಾಹ ಆಗಿ ಬಿಟ್ಟು ಹೋದರೆ ಅವರು ಹೋಗಿ ಏನಾಗ್ತಾರೆ. ಇದನ್ನು ಸಹ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಯಾವುದೇ ವಿಕರ್ಮ ಮಾಡಬೇಡಿ, ಇಲ್ಲವೆಂದರೆ 100% ಶಿಕ್ಷೆ ಆಗುವುದು. ಮತ್ತು ಯಾಕೆ ನಷ್ಟ ಮಾಡಿಕೊಳ್ಬೇಕು. ಇಲ್ಲಿರುವಂತಹವರಿಗಿಂತ ಮನೆಯಲ್ಲಿ ಗೃಹಸ್ಥದಲ್ಲಿರುವವರು ಸರ್ವಿಸ್ನಲ್ಲಿ ಇದ್ದು ಒಂದು ವೇಳೆ ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ಶ್ರೇಷ್ಠ ಪದವಿ ಪಡೆಯಬಹುದು. ಈ ರೀತಿ ಬಹಳ ಜನ ಮಕ್ಕಳು ಬಡವರಿದ್ದಾರೆ. 8 ಆಣೆ 1 ರೂಪಾಯಿಯನ್ನೂ ಸಹ ಬಾಬನ್ ಕಾರ್ಯದಲ್ಲಿ ಹಾಕ್ತಾರೆ. ಮತ್ತು ಬಲೆ ಇಲ್ಲಿ 1000 ರೂಪಾಯಿನೂ ಕೆಲವರು ಕೊಡ್ಬೋದು. ಶ್ರೀಮಂತರು 1000 ರೂಪಾಯಿ ಕೊಡ್ಬೋದು, ಬಡ ಮಕ್ಕಳು 1 ರೂಪಾಯಿ ಅಷ್ಟು ಕೊಡ್ಬೋದು. ಮತ್ತೆಯೂ ಸಹ ಬಡವರ ಪದವಿ ಶ್ರೇಷ್ಠ ಆಗುವುದು, ಏಕೆಂದರೆ ಅವರು ಯಾವುದೇ ಪಾಪಕರ್ಮವನ್ನು ಮಾಡುವುದಿಲ್ಲ. ಪಾಪ ಮಾಡದೆ ಆ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಪದವಿ ಸಿಗತ್ತೆ. ಪಾಪ ಮಾಡುವುದರಿಂದ 100% ಆಗುವುದು. ತಾವು ಪುಣ್ಯಾತ್ಮ ಆಗಿ ಎಲ್ಲರಿಗೂ ಸುಖ ಕೊಡಬೇಕು. ದುಃಖ ಕೊಟ್ಟರೆ ಮತ್ತೆ ಧರ್ಮರಾಜಪುರಿ ಕ್ರಾಸ್ ಮಾಡಬೇಕಾಗತ್ತೆ. ಧರ್ಮರಾಜ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ. ಸಭೆ ಕೂತ್ಕೊಳ್ಳುತ್ತೆ, ಸಾಕ್ಷಾತ್ಕಾರ ಆಗತ್ತೆ. ನೀವು ಇಂತಿಂತಹದ್ದು ಮಾಡಿದ್ರಿ, ಈಗ ಅನುಭವಿಸ್ರಿ ಶಿಕ್ಷೆ ಎಂದು. ಪದವಿ ಭ್ರಷ್ಟ ಆಗತ್ತೆ. ಕೇಳ್ತಾನೂ ಇರ್ತಾರೆ. ಮತ್ತೆಯೂ ಕೂಡ ಕೆಲವು ಮಕ್ಕಳು ಉಲ್ಟಾ ನಡತೆ ನಡೆಯುತ್ತಿರುತ್ತಾರೆ. ತಂದೆ ಹೇಳ್ತಾರೆ, ಸದಾ ಕ್ಷೀರಖಂಡವಾಗಿ ಇರಿ. ಒಂದು ವೇಳೆ ಉಪ್ಪು ನೀರು ಆಗಿದ್ದರೆ ಬಹಳ ಡಿಸ್ಸರ್ವಿಸ್ ಮಾಡ್ತೀರಾ. ಕೆಲವು ಯಾರ ನಾಮರೂಪದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂದರೆ ಬಹಳ ಪಾಪವಾಗುವುದು. ಮಾಯೆ ಹೇಗೆ ಒಂದು ಎಲಿ ಇದ್ದ ಹಾಗೆ ಮೊದಲು ಊದುತ್ತೆ, ಅನ್ಕಾನ್ಷಿಯಸ್ ಮಾಡಿಬಿಡುತ್ತೆ. ಯಾವ ಭಾಗ ಕಚ್ಚಬೇಕಾಗತ್ತೆ ಅಲ್ಲಿ ಗೊತ್ತೇ ಆಗೋದಿಲ್ಲ, ಆಮೇಲೆ ಕಚ್ಚುತ್ತೆ. ರಕ್ತ ಹೊರಗೆ ಬರುತ್ತೆ, ಗೊತ್ತೇ ಆಗಿರೋದಿಲ್ಲ. ಮಾಯೆಯೂ ಸಹ ರಕ್ತನೇ ಏರ್ಬಿಡುತ್ತೆ, ಹಿಂಡ್ಬಿಡುತ್ತೆ ಅಂತಾರೆ ಬಾಬಾ. ಅಂತಹ ಕರ್ಮಗಳನ್ನು ಮಾಡಿಸುತ್ತೆ, ಗೊತ್ತೇ ಆಗುವುದಿಲ್ಲ. ಪಂಚವಿಕಾರಗಳು ಏಕದಮ್ ತಲೆಯನ್ನೇ ತಿರುಗಿಸ್ಬಿಡತ್ತೆ. ಬಾಬಾ ಎಚ್ಚರಿಕೆಯನ್ನಂತೂ ಕೊಡುತ್ತಾರೆ, ಆ ರೀತಿ ಅಲ್ಲ. ಮತ್ತು ಟ್ರಿಬ್ಯುನಲ್ ಧರ್ಮರಾಜಪುರಿಯಲ್ಲಿ ಧರ್ಮರಾಜ ಎದುರುಗಡೆ ಹೇಳ್ತಾರೆ,
ನಮಗೆ ಎಚ್ಚರಿಕೆ ಕೊಟ್ಟಿಲ್ಲ ನೀವು ಅಂತ ಧರ್ಮರಾಜನಿಗೆ ಹೇಳಿದ್ರೆ ಆಗಲ್ಲ ಅಲ್ವಾ. ಅದಕ್ಕೆ ಮೊದಲೇ ಎಲ್ಲ ಸಾಕ್ಷಾತ್ಕಾರ ಆಗತ್ತೆ. ತಾವು ತಿಳ್ಕೊಂಡಿದ್ದೀರಾ ಈಶ್ವರ ಇಲ್ಲಿ ಓದಿಸುತ್ತಿರುವಂಥದ್ದು. ಸ್ವಯಂ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ವಿಧೇಯ ಸೇವಾದಾರಿಯಾಗಿದ್ದೇನೆ. ಕೆಲವು ಮಕ್ಕಳಲ್ಲಿ ಎಷ್ಟು ಅಹಂಕಾರವಿರುತ್ತೆ. ಬಾಬನಿಗೆ ಮಕ್ಕಳಾಗಿ ಅಂತಹ ಕರ್ಮಗಳನ್ನು ಮಾಡುತ್ತಾರೆ. ಆ ಮಾತನ್ನೇ ಕೇಳಬೇಡಿ. ಅದಕ್ಕೆ ಅವರಿಗಿಂತ ಯಾರು ಹೊರಗಡೆ ಗೃಹಸ್ಥದಲ್ಲಿ ಇರ್ತಾರೆ, ಒಳ್ಳೆ ಪುರುಷಾರ್ಥ ಮಾಡುತ್ತಾರೆ ಅಂದರೂ ಶ್ರೇಷ್ಠ ಪದವಿ ಪಡ್ಕೊಂಡ್ಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ದೇಹಾಭಿಮಾನ ಬಂತು ಅಂದರೆ ಮಾಯೆ ಜೋರಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದು ಬಿಡುತ್ತೆ. ದೇಹಾಭಿಮಾನ ಮುರಿಯುವುದು ಬಹಳ ದೊಡ್ಡ ಗುರಿಯಾಗಿದೆ. ದೇಹಾಭಿಮಾನ ಬಂತೆಂದರೆ ಪೆಟ್ಟು ಬೀಳುವುದು. ಅಂದಾಗ ದೇಹಾಭಿಮಾನದಲ್ಲಿ ಯಾಕೆ ಬರಬೇಕು? ಪದವಿ ಯಾಕೆ ಭ್ರಷ್ಟ ಮಾಡಿಕೊಳ್ಳಬೇಕು? ಆ ರೀತಿಯೆಲ್ಲ ಅಲ್ಲಿ ಹೋಗಿ ಕಸ ಗುಡಿಸ್ಬೇಕಾಗತ್ತೆ. ಈಗ ಒಂದು ವೇಳೆ ಬಾಬರವರನ್ನು ಯಾರಾದರೂ ಕೇಳಿದ್ರೆ ಬಾಬಾ ಹೇಳ್ತಾರೆ ಯಾರು ಏನು ಪದವಿ ಪಡ್ಕೊಳ್ತೀರಾ ಎಂದು. ಸ್ವಯಂ ನೀವು ತಿಳ್ಕೊಳ್ಬಹುದು, ನಾನೆಷ್ಟು ಸೇವೆ ಮಾಡುತ್ತಿದ್ದೇನೆ, ನಾನು ಎಷ್ಟು ಆತ್ಮರಿಗೆ ಸುಖ ಕೊಡ್ತಾ ಇದ್ದೇನೆ. ಬಾಬಾ ಮಮ್ಮ ಎಲ್ಲರಿಗೂ ಸುಖ ಕೊಡುತ್ತಿದ್ದರು, ಎಷ್ಟು ಖುಷಿ ಆಗ್ತಿತ್ತು. ಬಾಬಾ ಬಾಂಬೆಯಲ್ಲಿ ಎಷ್ಟು ಜ್ಞಾನದ ನೃತ್ಯ ಮಾಡ್ತಾ ಇದ್ರು. ಛಾತ್ರಕರು ಬಹಳ ಬರ್ತಾ ಇದ್ರು ಬಾಬನ ಹತ್ರ. ಮುರಳಿ ಕೇಳಲಿಕ್ಕೆ ತುಂಬ ಜನ ಮಕ್ಕಳು ಬರ್ತಾ ಇದ್ರು. ಬಾಬಾ ಹೇಳ್ತಾರೆ, ಬಹಳ ಛಾತ್ರಕರ ಮುಂದೆ ಜ್ಞಾನದ ನೃತ್ಯ ಮಾಡ್ತೀನಿ, ಒಳ್ಳೊಳ್ಳೆಯ ಪಾಯಿಂಟ್ಸು ಬರುತ್ತೆ. ಛಾತ್ರಕರು ಸೆಳೀತಾರೆ, ಆಸಕ್ತಿಯಿಂದ ಬಾಬನ ಮುರಳಿ ಕೇಳಕ್ಕೆ ಕೂತ್ಕೊಂಡ್ರೆ ಒಳ್ಳೊಳ್ಳೆ ಪಾಯಿಂಟ್ಸು ಬರುತ್ತೆ. ನೀವು ಸಹ ಆ ರೀತಿ ಆಗಬೇಕು, ಆಗಲೇ ಫಾಲೋ ಮಾಡಲಾಗುವುದು. ಅನ್ಯರು ಸಹ ನಿಮ್ಮನ್ನು ಶ್ರೀಮತದಂತೆ ನಡೆಯಬೇಕು. ತಮ್ಮ ಮತದಂತೆ ನಡೆದು ಕೆಟ್ಟ ಹೆಸರು ತಗೋಬಾರ್ದು, ಬಾಬನ ಹೆಸರನ್ನು ಕೆಡಿಸಬಾರ್ದು, ಬಹಳ ನಷ್ಟ ಆಗಿಬಿಡತ್ತೆ. ಈಗ ತಂದೆ ತಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಭಾರತ ಸ್ವರ್ಗವಾಗಿತ್ತು ಅಲ್ವಾ. ಈಗ ಆ ರೀತಿ ಯಾರು ತಿಳಿದುಕೊಳ್ಳುವುದಿಲ್ಲ. ಭಾರತದಂತಹ ಪಾವನ ದೇಶ ಮತ್ಯಾವುದೂ ಇಲ್ಲ ಹೇಳ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ನಾವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೆವು. ಅಲ್ಲಿ ಅಪಾರವಾದ ಸುಖ ಇತ್ತು. ಗುರು ನಾನಕ್ ಭಗವಂತನ ಮಹಿಮೆ ಗಾಯನ ಮಾಡಿದ್ದಾರೆ. ಅವರು ಬಂದು ಕೊಳಕು ಬಟ್ಟೆಗಳನ್ನು ತೊಳೆಯುತ್ತಾರೆ ಎಂದು. ಮತ್ತು ಅವರದೇ ಮಹಿಮೆ ಏಕ ಓಂಕಾರ ನಿರಾಕಾರ ಎಂದು. ಶಿವಲಿಂಗದ ಬದಲು ಅಕಾಲ ತಖ್ತ್ ಅಂತ ಹೆಸರಿಟ್ಟಿದ್ದಾರೆ. ಈಗ ತಂದೆ ತಮಗೆ ಪೂರ್ತಿ ಸೃಷ್ಟಿಯ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಒಂದು ಪಾಪವನ್ನು ಸಹ ಮಾಡಬಾರದು, ಇಲ್ಲವೆಂದರೆ 100ಕ್ಕೆ 100ರಷ್ಟು ಆಗುವುದು. ನನ್ನ ನಿಂದನೆ ಮಾಡಿಸಿದರೆ ಪದವಿ ಭ್ರಷ್ಟವಾಗುವುದು. ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ತಮ್ಮ ಜೀವನ ವಜ್ರದಂತೆ ಮಾಡಿಕೊಳ್ಳಬೇಕು, ಇಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡುತ್ತೀರಾ. ಏನೆಲ್ಲ ಉಲ್ಟಾ ಮಾಡುತ್ತಾರೆ, ಯಾರು ಉಲ್ಟಾ ಕೆಲಸಗಳು ಮಾಡ್ತಾರೆ, ಆಂತರಿಕದಲ್ಲಿ ತಿನ್ನುತ್ತಿರುತ್ತದೆ. ಏನು ಕಲ್ಪಕಲ್ಪವೂ ನಾವು ಇದೇ ರೀತಿ ಮಾಡ್ತೀವಿ ಅಲ್ವಾ, ಇದರಿಂದ ನೀಚರಾಗ್ಬಿಡ್ತೀವಿ, ನೀಚ ಪದವಿ ಪಡೆಯುತ್ತೇವೆಂದು ಬಾಬಾ ಹೇಳುತ್ತಾರೆ. ತಂದೆ ತಾಯಿಯನ್ನು ಫಾಲೋ ಮಾಡಲು ಬಯಸುವುದಾದರೆ ಸತ್ಯತೆಯಿಂದ ಸರ್ವಿಸ್ ಮಾಡಿ. ಮಾಯೆಯಂತೂ ಅಲ್ಲಲ್ಲಿ ತೂರಿ ಬಂದುಬಿಡುತ್ತೆ. ಸೆಂಟರ್ಸ್ನ ಹೆಡ್ಸಿಗೂ ಯಾರು ಹೆಡ್ಸ್ ಇದ್ದಾರೆ ಸೆಂಟರ್ಸಲ್ಲಿ, ಬಾಬಾ ಹೇಳ್ತಾರೆ ನಿರಹಂಕಾರಿಯಾಗಿ ಇರಬೇಕು. ಬಾಬಾ ನೋಡಿ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಕೆಲವು ಮಕ್ಕಳು ಬೇರೆಯವರಿಂದ ಸೇವೆ ತಗೊಳ್ತಾರೆ, ಸೇವೆ ಮಾಡಿಸ್ಕೊಳ್ತಾರೆ. ತಂದೆ ಎಷ್ಟು ನಿರಹಂಕಾರಿಯಾಗಿದ್ದಾರೆ ಅಂದರೆ ಪರ್ಸ್ನಲ್ ಸೇವೆ, ಬಾಬ್ರವ್ರ ಸೇವೆ ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದ್ರೇ ಬಾಬ್ರವ್ರ ಕಾರ್ಯ ಮಾಡಿದ್ರೇ ಪುಣ್ಯ ತಯಾರಾಗತ್ತೆ. ಆದರೆ ಪರ್ಸ್ನಲ್ ಸೇವೆ ಮಾಡಿಸ್ಕೋಬಾರ್ದು ಯಾರಿಂದಲೂ ಸಹ. ವ್ಯಕ್ತಿಗತವಾಗಿ ಬಾಬನ ಸೇವೆ ಮಾಡಿಸ್ಬೇಕು. ಕೆಲವು ಸಲ ಬಾಬಾ ಹೇಳ್ತಾರೆ, ಬಾಬಾ ಎಷ್ಟು ನಿರಹಂಕಾರಿಯಾಗಿದ್ದಾರೆ, ಎಂದಿಗೂ ಯಾರ ಮೇಲೆಯೂ ಕೋಪ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಮಕ್ಕಳು ಅವಾಜ್ಞಾಕಾರಿಗಳಾಗಿದ್ದಾರೆ ಅಂದರೆ ತಂದೆ ಅವರಿಗೆ ತಿಳಿಸ್ತಾರೆ ಅಲ್ವಾ, ತಾವೇನು ಮಾಡ್ತಾ ಇದ್ದೀರಾ. ಬೇಹದ್ದಿನ ತಂದೆಯೇ ತಿಳಿದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಒಂದೇ ಸಮಾನ ಸುಪುತ್ರರು ಇಲ್ಲ. ಹಾಗನ್ಬಿಟ್ಟು ಎಲ್ಲರೂ ಕುಪುತ್ರರು ಇರೋದಿಲ್ಲ, ಎಲ್ಲರೂ ಸುಪುತ್ರರು ಇರೋದಿಲ್ಲ, ಎಲ್ಲರೂ ಕುಪುತ್ರರು ಇರೋದಿಲ್ಲ. ಬಾಬಾ ತಿಳುವಳಿಕೆಯನ್ನು ಕೊಡುತ್ತಾರೆ. ಬಹಳಷ್ಟು ಜನ ಮಕ್ಕಳಿದ್ದಾರೆ ಬಾಬ್ರವರಿಗೆ. ವೃದ್ಧಿ ಆಗ್ತಾ ಆಗ್ತಾ ಸಾವಿರಾರು ಅಂದಾಜಿನಲ್ಲಿ ಆಗ್ತೀರಾ. ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ ಯಾವುದೇ ತಪ್ಪನ್ನು ಮಾಡಬೇಡಿ,
ಇಲ್ಲಿ ಪತಿತರಿಂದ ಪಾವನರಾಗಲು ಬಂದಿದ್ದೀರಾ ಅಂದಾಗ ಯಾವುದೇ ಪತಿತ ಕೆಲಸವನ್ನು ಮಾಡಬೇಡಿ. ನಾಮರೂಪದಲ್ಲಿಯೂ ಸಿಕ್ಕಿಕೊಳ್ಳಬೇಡಿ. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಶ್ರೀಮತದಂತೆ ನಡೆಯುತ್ತಾ ಇರಿ. ಮಾಯೆ ಬಹಳ ಪ್ರಬಲವಾಗಿದೆ. ಬಾಬಾ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಸಮಾನ ನಿರಹಂಕಾರಿ ಆಗಬೇಕು. ಯಾರಿಂದಲೂ ವ್ಯಕ್ತಿಗತ ಸೇವೆ ಮಾಡಿಸಿಕೊಳ್ಳಬಾರದು. ಪರ್ಸ್ನಲ್ಲಾಗಿ ಏನು ತಗೊಳ್ಬಾರ್ದು. ಯಾರಿಗೂ ದುಃಖ ಕೊಡಬಾರದು. ಅಂತಹ ಯಾವುದೇ ಪಾಪ ಕರ್ಮ ಮಾಡಬಾರದು. ಶಿಕ್ಷೆಯನ್ನು ಅನುಭವಿಸುವ ಹಾಗೆ ಪರಸ್ಪರದಲ್ಲಿ ಕ್ಷೀರಖಂಡವಾಗಿ ಇರಬೇಕು. ಎರಡನೇ ಪಾಯಿಂಟು, ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು, ತಮ್ಮ ಮತದಂತೆ ಅಲ್ಲ. ವರದಾನ, ಸೆಕೆಂಡಿನಲ್ಲಿ ದೇಹರೂಪಿ ವಸ್ತ್ರದಿಂದ ಭಿನ್ನವಾಗಿ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿ ಸಂಪನ್ನರಾಗಿರಿ. ಸೆಕೆಂಡಿನಲ್ಲಿ ದೇಹವೆಂಬ ವಸ್ತ್ರದಿಂದ ಭಿನ್ನರಾಗಿ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ, ಯಾವಾಗ ಕರ್ಮಭೋಗ ಜೋರಾಗತ್ತೆ, ಕರ್ಮೇಂದ್ರಿಯಗಳು ಕರ್ಮಭೋಗಕ್ಕೆ ವಶ ಆಗಿ ತನ್ನ ಕಡೆ ಆಕರ್ಷಣೆ ಮಾಡುತ್ತೆ. ಅಂದರೆ ಅರ್ಥ, ಯಾವ ಸಮಯದಲ್ಲಿ ತುಂಬ ನೋವಾಗ್ತಾ ಇರತ್ತೆ ಅಂತಹ ಸಮಯದಲ್ಲಿ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡುವಂತಹ ಸಾಕ್ಷಿಯಾಗಿದ್ದು ಕರ್ಮೇಂದ್ರಿಯಗಳಿಂದ ಭೋಗಿಸುವಂತಹವರೇ ಸರ್ವಶಕ್ತಿ ಸಂಪನ್ನರು, ಅಷ್ಟರತ್ನಗಳು, ವಿಜಯಿಗಳು ಅಂತ ಕರೆಸ್ಕೊಳ್ತಾರೆ. ಸರ್ವಶಕ್ತಿ ಸಂಪನ್ನ ಅಷ್ಟರತ್ನ ವಿಜಯಿಗಳಂತ ಕರೆಸ್ಕೊಳ್ತಾರೆ. ಇದಕ್ಕಾಗಿ ಬಹಳ ಸಮಯದ ದೇಹರೂಪಿ ವಸ್ತ್ರದಿಂದ ಭಿನ್ನರಾಗುವ ಅಭ್ಯಾಸ ಇರಬೇಕು. ಆ ವಸ್ತ್ರ ಪ್ರಪಂಚದ ಮತ್ತು ಮಾಯೆಯ ಆಕರ್ಷಣೆಯಲ್ಲಿ ಟೈಟ್ ಅರ್ಥಾತ್ ಸೆಳೆಯುವಂತಹದ್ದು ಇರಬಾರ್ದು. ಶರೀರವೆಂಬ ಬಟ್ಟೆ ಪ್ರಪಂಚದ ಆಕರ್ಷಣೆ, ಮಾಯೆಯ ಆಕರ್ಷಣೆಯಲ್ಲಿ ಟೈಟ್ ಅಂದರೆ ಸೆಳೆತಾ ಇರಬಾರ್ದು. ಆಗ ಸಹಜವಾಗಿ ಭಿನ್ನವಾಗಬಹುದು. ಸ್ಲೋಗನ್, ಸರ್ವರ ಗೌರವ ಪ್ರಾಪ್ತಿ ಮಾಡಿಕೊಳ್ಳಲು ನಿರ್ಮಾಣ ಚಿತ್ತರಾಗಿರಿ. ನಿರ್ಮಾಣತೆ ಮಹಾನತೆಯ ಗುರುತಾಗಿದೆ. ಸರ್ವರ ಗೌರವ ಪ್ರಾಪ್ತಿ ಮಾಡಿಕೊಳ್ಳಲು ನಿರ್ಮಾಣ ಚಿತ್ತರಾಗಿರಿ. ನಿರ್ಮಾಣತೆ ಮಹಾನತೆಯ ಗುರುತಾಗಿದೆ. ಮಮ್ಮಾರವರ ಅಮೂಲ್ಯ ಮಹಾವಾಕ್ಯಗಳು. ಈಶ್ವರ ಸರ್ವವ್ಯಾಪಿ ಅಲ್ಲ. ಅದರ ಪ್ರಮಾಣವೇನು? ಈಶ್ವರ ಸರ್ವವ್ಯಾಪಿ ಅಲ್ಲ ಅನ್ನುವುದಕ್ಕೆ ಪ್ರಮಾಣ ಏನು? ಮಮ್ಮ ಹೇಳ್ತಾರೆ ಉತ್ತರದಲ್ಲಿ, ಶಿರೋಮಣಿ ಗೀತೆಯಲ್ಲಿ ಏನು ಭಗವಾನ ವಾಚ್ಯವಿದೆ, ಮಕ್ಕಳೇ ಎಲ್ಲಿ ವಿಜಯವಿದೆ ಅಲ್ಲಿ ನಾನಿದ್ದೇನೆ. ಇದು ಸಹ ಪರಮಾತ್ಮನ ಮಹಾವಾಕ್ಯವಾಗಿದೆ. ಬೆಟ್ಟಗಳಲ್ಲಿ ಏನು ಹಿಮಾಲಯ ಪರ್ವತ ಇದೆ, ಪರ್ವತಗಳಲ್ಲಿ ಹಿಮಾಲಯ ಪರ್ವತವಿದೆ, ಅದರಲ್ಲಿ ನಾನಿದ್ದೀನಿ. ಪಾಪಗಳಲ್ಲಿ ಕಾಳಿ ನಾಗ ನಾನಾಗಿದ್ದೀನಿ. ಅದಕ್ಕೋಸ್ಕರ ಪರ್ವತಗಳಲ್ಲಿ ಶ್ರೇಷ್ಠ ಪರ್ವತ ಕೈಲಾಶ ಪರ್ವತವನ್ನು ತೋರಿಸ್ತಾರೆ ಮತ್ತು ಸರ್ಪಗಳಲ್ಲಿ ಕಾಳಿ ಸರ್ಪ ತೋರಿಸ್ತಾರೆ. ಅಂದಾಗ ಇದರಿಂದ ಸಿದ್ಧ ಆಗುತ್ತೆ ಪರಮಾತ್ಮ ಒಂದು ವೇಳೆ ಎಲ್ಲ ಸರ್ಪಗಳಲ್ಲಿ ಕೇವಲ ಕಪ್ಪು ನಾಗದಲ್ಲಿದ್ದಾರೆ ಅಂದರೆ ಸರ್ವ ಸರ್ಪಗಳಲ್ಲಿ ಅವರ ವಾಸ ಇಲ್ಲ ಅಂತ ಆಯಿತು ಅಲ್ವಾ. ಒಂದು ವೇಳೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಪರ್ವತದಲ್ಲಿದ್ದಾರೆ ಅಂದಾಗ ಕೆಳಗಿನ ಪರ್ವತಗಳಲ್ಲಿಲ್ಲ. ಮತ್ತೆ ಹೇಳ್ತಾರೆ ಎಲ್ಲಿ ಜೀತು, ಎಲ್ಲಿ ವಿಜಯ ಆಗತ್ತೆ ಅಲ್ಲಿ ನನ್ನ ಜನ್ಮ, ಎಲ್ಲಿ ಅಂದರೆ ಅರ್ಥ ಸೋಲಲ್ಲಿ ಇಲ್ಲ. ಈಗ ಈ ಮಾತಿಂದ ಸಿದ್ಧ ಆಗತ್ತೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಎಂಬುದು. ಒಂದು ಕಡೆ ಈ ರೀತಿಯೂ ಹೇಳುತ್ತಾರೆ ಮತ್ತು ಮತ್ತೊಂದು ಕಡೆ ಈ ರೀತಿಯೂ ಹೇಳುತ್ತಾರೆ ಪರಮಾತ್ಮ ಅನೇಕ ರೂಪದಲ್ಲಿ ಬರ್ತಾರೆ ಎಂದು. ಹೇಗೆ ಪರಮಾತ್ಮನಿಗೆ 24 ಅವತಾರಗಳನ್ನು ತೋರಿಸ್ತಾರೆ. ಹೇಳ್ತಾರೆ ಕಚ್ಚ ಮಚ್ಚ ಅವತಾರ, ಎಲ್ಲ ರೂಪ ಪರಮಾತ್ಮನದೆಂದು.
ಈಗ ಇದಾಗಿದೆ ಅವರ ಮಿಥ್ಯ ಜ್ಞಾನ. ಅದೇ ರೀತಿ ಪರಮಾತ್ಮನನ್ನು ಸರ್ವತ್ರ ಅಂತ ತಿಳ್ಕೊಂಡು ಕೂತಿದ್ದಾರೆ. ಈ ಸಮಯದ ಕಲಿಯುಗದಲ್ಲಿ ಸರ್ವತ್ರ ಏನಿದೆ? ಮಾಯೆ ವ್ಯಾಪಕವಾಗಿದೆ. ಎಲ್ಲ ಕಡೆ ಎಲ್ಲರಲ್ಲೂ ಮಾಯೆ ಇದೆ. ಮತ್ತು ಪರಮಾತ್ಮ ವ್ಯಾಪಕ ಹೇಗಾದರು? ಗೀತೆಯಲ್ಲಿಯೂ ಹೇಳುತ್ತಾರೆ, ನಾನು ಮತ್ತೆ ಮಾಯೆಯಲ್ಲಿ ವ್ಯಾಪಕ ಇಲ್ಲ. ಇದರಿಂದ ಸಿದ್ಧ ಆಗುತ್ತೆ ಪರಮಾತ್ಮ ಸರ್ವತ್ರ ಇಲ್ಲ, ಸರ್ವವ್ಯಾಪಿ ಅಲ್ಲ. ಎರಡನೇ ಪಾಯಿಂಟು, ನಿರಾಕಾರಿ ಪ್ರಪಂಚ ಆತ್ಮ ಮತ್ತು ಪರಮಾತ್ಮ ಇರುವಂತಹ ಸ್ಥಾನವಾಗಿದೆ. ಈಗ ಇದಂತೂ ನೀವು ತಿಳಿದುಕೊಂಡಿದ್ದೀರಾ. ಯಾವಾಗ ನಿರಾಕಾರಿ ಪ್ರಪಂಚ ಅಂತ ಹೇಳುತ್ತೇವೆ, ಆಗ ನಿರಾಕಾರದ ಅರ್ಥ ಈ ರೀತಿ ಅಲ್ಲ, ಏನು ಆಕಾರ ಇಲ್ಲ ಅಂತ ಅಲ್ಲ. ಹೀಗೆ ನಾವು ನಿರಾಕಾರಿ ಪ್ರಪಂಚ ಅಂತ ಹೇಳುತ್ತೇವೆ, ಇದರ ಅರ್ಥವಾಗಿದೆ ಅವಶ್ಯವಾಗಿ ಯಾವುದೋ ಪ್ರಪಂಚ ಇದೆ, ಆದರೆ ಅದರ ಸ್ಥೂಲ ಸೃಷ್ಟಿಯ ರೀತಿಯಲ್ಲಿ ಇರೋದಿಲ್ಲ, ಬರೋದಿಲ್ಲ. ಹಾಗೆ ಪರಮಾತ್ಮ ನಿರಾಕಾರ ಆಗಿದ್ದಾರೆ. ನಿರಾಕಾರಿ ಪ್ರಪಂಚ ಸ್ಥೂಲ ಸೃಷ್ಟಿಯಲ್ಲಿ ಇರೋದಿಲ್ಲ. ಹಾಗೆಯೇ ಪರಮಾತ್ಮ ನಿರಾಕಾರ, ಆದರೆ ಅವರ ತಮ್ಮ ಸೂಕ್ಷ್ಮ ರೂಪ ಅವಶ್ಯವಾಗಿ ಇದೆ. ನಾವು ಆತ್ಮರು ಆತ್ಮ ಮತ್ತು ಪರಮಾತ್ಮನ ಧಾಮ ನಿರಾಕಾರಿ ಪ್ರಪಂಚ ಆಗಿದೆ ಅಂದಾಗ, ಯಾವಾಗ ನಾವು ಪ್ರಪಂಚ ಎಂಬ ಅಕ್ಷರ ಹೇಳುತ್ತೇವೆ, ಆಗ ಇದರಿಂದ ಸಿದ್ಧವಾಗತ್ತೆ ಆ ಪ್ರಪಂಚ ಪರಮಧಾಮ ಏನಿದೆ ಅಲ್ಲಿ ನಾವಿರ್ತೀವಿ. ಆದ್ದರಿಂದಲೇ ಪ್ರಪಂಚ ಅಂತ ಹೇಳಲಾಗತ್ತೆ. ಈಗ ಪ್ರಪಂಚದವರು ತಿಳ್ಕೊಳ್ತಾರೆ ಪರಮಾತ್ಮನ ರೂಪ ಅಖಂಡ ಜ್ಯೋತಿ ತತ್ವ ಅಂತ. ಅದಾಯಿತು ಪರಮಾತ್ಮನ ಠಿಕಾಣ, ನೆಲೆ ಅಲ್ವಾ ಪರಮಧಾಮ, ಬಾಬಾ ಇರುವಂತಹ, ನಾವೆಲ್ಲ ಆತ್ಮರಿರುವಂತಹ ಸ್ಥಾನ. ಇದಕ್ಕೆ ರಿಟೈರ್ಡ್ ಹೋಮ್ ಅಂತ ಹೇಳಲಾಗತ್ತೆ. ಪರಮಧಾಮಕ್ಕೆ ವಾಪಸ್ ಹೋಗ್ತೀವಲ್ವ ಮನೆಗೆ, ನಾವು ಪರಮಾತ್ಮನ ಮನೆಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ಈಗ ಎರಡನೆಯದು ಆಕಾರಿ ಪ್ರಪಂಚ. ಇಲ್ಲಿ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು ಆಕಾರಿ ರೂಪದಲ್ಲಿ ಇರ್ತಾರೆ. ಇದಾಗಿದೆ ಸಾಕಾರಿ ಪ್ರಪಂಚ. ಇದರ ಎರಡು ಭಾಗಗಳಿವೆ. ಒಂದು ನಿರ್ವಿಕಾರಿ ಸ್ವರ್ಗದ ಪ್ರಪಂಚ, ಅಲ್ಲಿ ಅರ್ಧ ಕಲ್ಪ ಸರ್ವದಾ ಸುಖ ಇರುತ್ತೆ, ಪವಿತ್ರತೆ ಶಾಂತಿ ಇರುತ್ತೆ. ಎರಡನೇದಾಗಿ ವಿಕಾರಿ ಕಲಿಯುಗಿ ದುಃಖ ಮತ್ತು ಅಶಾಂತಿಯ ಪ್ರಪಂಚ. ಈಗ ಆ ಎರಡೂ ಪ್ರಪಂಚಗಳು ಯಾಕೆ ಹೇಳೋದು? ಏಕೆಂದರೆ ಮನುಷ್ಯರು ಹೇಳ್ತಾರೆ ಸ್ವರ್ಗ ಮತ್ತು ನರಕ ಎರಡೂ ಕೂಡ ಪರಮಾತ್ಮ ರಚಿಸಿರುವಂತಹ ಪ್ರಪಂಚಗಳೆಂದು. ಇದರ ಬಗ್ಗೆ ಪರಮಾತ್ಮನ ಮಹಾವಾಕ್ಯವಿದೆ, ಮಕ್ಕಳೇ, ನಾನು ಯಾವುದೇ ದುಃಖದ ಪ್ರಪಂಚವನ್ನು ರಚಿಸೋದಿಲ್ಲ, ನಾನು ಪ್ರಪಂಚ ರಚಿಸ್ತೇನೆ ಸುಖದ ಪ್ರಪಂಚವನ್ನು. ನಾನೇನು ಪ್ರಪಂಚ ರಚಿಸ್ತೇನೆ ಅದು ಸುಖದ ಪ್ರಪಂಚ. ಈಗ ಈ ಏನು ದುಃಖ ಅಶಾಂತಿಯ ಪ್ರಪಂಚವಿದೆ, ಅದು ಮನುಷ್ಯ ಆತ್ಮರು ತಮ್ಮನ್ನು ತಾವು ಮತ್ತು ನಾನು ಪರಮಾತ್ಮನನ್ನು ಮರೆತಿರುವ ಕಾರಣದಿಂದಾಗಿ ಲೆಕ್ಕಾಚಾರವನ್ನು ಭೋಗಿಸುತ್ತಿದ್ದಾರೆ. ಬಾಕಿ ಆ ರೀತಿ ಅಲ್ಲ. ಯಾವ ಸಮಯದಲ್ಲಿ ಸುಖ ಮತ್ತು ಪುಣ್ಯದ ಪ್ರಪಂಚ ಇರುತ್ತೆ ಅಲ್ಲಿ ಯಾವುದೇ ಸೃಷ್ಟಿ ನಡೆಯೋದಿಲ್ಲ ಅಂತ ಅಲ್ಲ. ಅವಶ್ಯವಾಗಿ ಯಾವಾಗ ನಾವು ಹೇಳುತ್ತೀವಿ ಅಲ್ಲಿ ದೇವತೆಗಳ ನಿವಾಸ ಸ್ಥಾನವಿತ್ತು ಅಂತ, ಅಲ್ಲೆಲ್ಲ ಪ್ರವೃತ್ತಿ ನಡೀತಾ ಇತ್ತು ಅಂತ, ಆದರೆ ಅಷ್ಟಂತೂ ಅವಶ್ಯಕವಾಗಿದೆ. ಅಲ್ಲಿ ವಿಕಾರಿ ಜನ್ಮ ಆಗೋದಿಲ್ಲ. ಆ ಕಾರಣದಿಂದಾಗಿ ಅಷ್ಟು ಕರ್ಮ ಬಂಧನವೂ ಇರುವುದಿಲ್ಲ. ಆ ಪ್ರಪಂಚಕ್ಕೆ ಕರ್ಮ ಬಂಧನ ರಹಿತ ಸ್ವರ್ಗದ ಪ್ರಪಂಚ ಅಂತ ಹೇಳಲಾಗುತ್ತೆ. ಒಂದು ನಿರಾಕಾರಿ ಪ್ರಪಂಚ, ಎರಡನೆಯದು ಆಕಾರಿ ಪ್ರಪಂಚ, ಮೂರನೆಯದು ಸಾಕಾರಿ ಪ್ರಪಂಚ. ಒಳ್ಳೆಯದು. ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಸಾಕಾರದಲ್ಲಿ ಒಂದು ವೇಳೆ ಯಾರಾದರೂ ನಿಮಿತ್ತ ಶ್ರೇಷ್ಠ ಆತ್ಮರು ಜೊತೆಯಲ್ಲಿದ್ದಾರೆ, ಅವರಿಂದ ಯಾವುದೇ ಮಾತು ವೆರಿಫೈ ಮಾಡಿಕೊಂಡಾಗ ತುಂಬ ಈಸಿ ಅನಿಸುತ್ತೆ. ಅವ್ರ ಹತ್ರ ವೆರಿಫೈ ಮಾಡಿಕೊಂಡು ಆಮೇಲೆ ಮಾಡಿದಾಗ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮಾಡ್ತೀರಾ. ನಿರ್ಭಯತೆ ಮತ್ತು ನಿಶ್ಚಯ ಈ ಎರಡೂ ಗುಣಗಳನ್ನು ಎದುರುಗಡೆ ಇಟ್ಕೊಂಡು ಮಾಡ್ತೀರಾ ಅಂದಾಗ ಎಲ್ಲಿ ಸದಾ ನಿಶ್ಚಯವಿರುತ್ತೆ ಮತ್ತು ನಿರ್ಭಯತೆ ಇರುತ್ತೆ, ಅಲ್ಲಿ ಸದಾ ಶ್ರೇಷ್ಠ ಸಂಕಲ್ಪದ ವಿಜಯವಿರುತ್ತೆ. ಏನೇ ಸಂಕಲ್ಪ ಮಾಡ್ತೀರಾ, ಒಂದು ವೇಳೆ ಸದಾ ನಿರಾಕಾರ ಮತ್ತು ಸಾಕಾರನ ಜೊತೆಯಲ್ಲಿದ್ದು ಸಮ್ಮುಖದಲ್ಲಿದ್ದು ವೆರಿಫೈ ಮಾಡಿಕೊಂಡ ನಂತರ ನಿಶ್ಚಯ ಮತ್ತು ನಿರ್ಭಯತೆಯಿಂದ ಮಾಡಿ.
ಇದರಿಂದ ಸಮಯನೂ ಸಹ ವೇಸ್ಟ್ ಆಗುವುದಿಲ್ಲ. ಓಂ ಶಾಂತಿ.